ಕನಕಪೀಠದ ಶ್ರೀಗಳಿಗೂ ತಡ್ತಾ ಹಾಗಾದ್ರೆ ದೇವಸ್ಥಾನದ ಗರ್ಭಗುಡಿಗೆ ಹೋಗಿ ಅವರು ವಾಪಸ್ ಬಂದ ನಂತರ ಸ್ವಚ್ಛತೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಕನಕ ಶ್ರೀಗಳೇ ಮಾಡಿದ್ದಾರೆ. ಅಸ್ಪೃಶ್ಯತೆ ಅನ್ನುವಂಥದ್ದು ಅವರಿಗೂ ತಡ್ತಾ ಹಾಗಾದ್ರೆ ಕನಕಪೀಠದ ಶ್ರೀಗಳಿಗೂ ಅಸ್ಪೃಶ್ಯತೆಯ ಬಿಸಿ ತಡ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ. ಯಾಕಂದ್ರೆ ಅವರೇ ಆರೋಪ ಮಾಡಿರುವಂತೆ ಜಾತಿ ಅನ್ನೋ ಕಾರಣಕ್ಕೆ ನಮಗೆ ಗರ್ಭಗುಡಿ ಪ್ರವೇಶ ಮಾಡೋಕೆ ಬಿಡ್ಲಿಲ್ಲ. ಬಾಗೂರಿನ ಚನ್ನಕೇಶ್ವರ ದೇಗುಲದ ಗರ್ಭಗುಡಿಗೆ ಹೋಗಿದ್ವಿ, ಆಗ ಬಿಡ್ಲಿಲ್ಲ ನಮ್ಮನ್ನ. ಚಿತ್ರದುರ್ಗದಲ್ಲಿ ಕನಕಪೀಠದ ಈಶ್ವರಾನಂದಪುರಿ ಶ್ರೀಗಳು ಈ ಮಾತನ್ನು ಹೇಳೋದ್ರ ಮುಖಾಂತರ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೆ ದೇವಸ್ಥಾನವನ್ನ ತೊಳೆದಿದ್ದಾರೆ, ಸ್ವಚ್ಛಗೊಳಿಸಿದ್ದಾರೆ. ಇವರು ಕುರುಬರ ಸ್ವಾಮೀಜಿ ಒಳಗೆ ಬಂದ್ರು ಅಂತ ಸ್ವಚ್ಛತೆ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಜಾತಿಯ ಅಸಮಾನತೆ ವಿರುದ್ಧ ಕನಕದಾಸರು ಹೋರಾಟ ಮಾಡಿದ್ದು ಇತಿಹಾಸ. ಆದರೆ ಈ ತಂತ್ರಜ್ಞಾನ ಯುಗದಲ್ಲೂ ಕೂಡ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮದ ಚನ್ನಕೇಶವ ದೇವಸ್ಥಾನದಲ್ಲಿ ಹಿಂದುಳಿದ ವರ್ಗದ ಸ್ವಾಮೀಜಿ ಒಬ್ಬರನ್ನ ಗರ್ಭಗುಡಿ ಪ್ರವೇಶಕ್ಕೆ ನಿಷೇಧ ಇರುವಂಥ ಘಟನೆ ನಿನ್ನೆ ಬೆಳಕಿಗೆ ಬಂದಿದೆ. ಸ್ವತಃ ಸ್ವಾಮೀಜಿ ಅವರು ನಿನ್ನೆ ಸಾಣಿಹಳ್ಳಿ ನಡೆದಂಥ ಏನು ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ವಿಷಯವನ್ನು ಮಂಡಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಈಶ್ವರಾನಂದಪುರಿ ಸ್ವಾಮೀಜಿ ಅವರಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸ್ವಾಮೀಜಿ, ಆ್ಯಕ್ಚುಲಿ ಇದು ಯಾವಾಗ ಘಟನೆ ನಡೆದಿದ್ದು, ಏನೆಲ್ಲ ಆಯ್ತು ಸ್ವಾಮೀಜಿ? ಈ ಒಂದು ಘಟನೆ ಕಳೆದ ತಿಂಗಳುಗಳ ಹಿಂದೆ ವೈಕುಂಠ ಏಕಾದಶಿ ವಿಶೇಷ ಸಂದರ್ಭ. ನಾವು ಆ ದೇವಾಲಯಕ್ಕೆ ದೇವರ ದರ್ಶನಕ್ಕೆ ಹೋದಂಥ ಸಂದರ್ಭ. ನನ್ನ ಒಟ್ಟಿಗೆ ಹಿಂದುಳಿದ ದಲಿತ ಮಠಾಧಿಪತಿಗಳು ಕೂಡ ನನ್ನೊಟ್ಟಿಗೆ ಇದ್ದರು. ಉಪವೀರ ಜಗದ್ಗುರು ಪುರುಷೋತ್ತಮಾನಂದಪುರಿ ಶ್ರೀಗಳು, ಕುಂಚಿಟಿಗ ಮಹಾಸಂಸ್ಥಾನದ ಜಗದ್ಗುರು ಶಾಂತಿವೀರ ಶ್ರೀಗಳು ಮತ್ತು ನಾನು ದೇವರ ದರ್ಶನಕ್ಕೆ ಹೋದಂಥ ಸಂದರ್ಭದೊಳಗಡೆ ಗರ್ಭಗುಡಿಯ ಮುಂದೆ ಇರುವಂಥ ಪ್ರಾಂಗಣದಲ್ಲಿ ಪೂಜಾರಿಗಳ ಹೆಣ್ಣು ಮಕ್ಕಳು ಒಳಗಡೆ ಪ್ರವೇಶ ಮಾಡ್ತಾರೆ. ನಮಗೆ ಆ ರೀತಿಯ ಒಂದು ಪ್ರವೇಶವನ್ನು ನಿರಾಕರಿಸಿದ್ದು ನಮಗೆ ಅತ್ಯಂತ ಬೇಸರ ತಂದದ್ದು. ಹಾಗೆ ಅಂತೇಳಿ ನಾವು ಏನು ಬಯಸ್ತೀವಿ ಅಂತ ಹೇಳಿದ್ರೆ, ಯಾವುದೇ ಮಠಗಳು ಮಂದಿರಗಳು ಸಮಾನತೆಯ ಕೇಂದ್ರ ಆಗಬೇಕು. ಮುಕ್ತವಾದಂಥ ಅವಕಾಶಗಳನ್ನು ಎಲ್ಲರಿಗೂ ಕೂಡ ಕಲ್ಪಿಸಿಕೊಡ್ಬೇಕು. ಅಲ್ಲಿ ಕೇವಲ ಭಕ್ತಿ ಅನ್ನುವಂಥದ್ದೇ ಮುಖ್ಯ ಆಗಬೇಕು ಹೊರತು ಜಾತಿಯ ಕಾರಣಕ್ಕಾಗಿ ಇವರು ಹಿಂದುಳಿದ ಸಮುದಾಯದವರು ಅನ್ನೋ ಕಾರಣಕ್ಕಾಗಿ ಸ್ವಾಮಿಗಳನ್ನು ಮಹಿಳೆಯರನ್ನು ಹೊರಗೆ ನಿಲ್ಲಿಸಿ ಒಂದು ರೀತಿಯ ಅಸ್ಪೃಶ್ಯತೆಯನ್ನು ಜೀವಂತವಾಗಿಟ್ಟಿದ್ದು ಅತ್ಯಂತ ಬೇಸರದ ಸಂಗತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಂದರೆ ಎಲ್ಲೋ ಒಂದು ಕಡೆ ಏನು ಜನಸಾಮಾನ್ಯರು ಅಥವಾ ರಾಜಕಾರಣಿಗಳು ಅಂದರೆ ಮಡಿ ಮೈಲಿಗೆಯನ್ನು ಕಾಪಾಡಿಕೊಳ್ಳಲ್ಲ, ಹೀಗಾಗಿ ಗರ್ಭಗುಡಿ ಪ್ರವೇಶಕ್ಕೆ ನಿಷೇಧ ಏರ್ಬೋದು ಅನ್ನೋ ಮಾತುಗಳು ಈಗ ಸಾಮಾಜಿಕ ವಲಯದಲ್ಲಿ ಜನಸಾಮಾನ್ಯರಿಗೆ ತಿಳಿದಿರುವಂಥದ್ದು. ಆದರೆ ಸ್ವತಃ ಮಠಾಧೀಶರು ಸ್ವಚ್ಛತೆಯಿಂದ ಒಂದು ಪೂಜ್ಯ ಭಾವನೆಯಿಂದ ದೇವಸ್ಥಾನ ಪ್ರವೇಶ ಮಾಡಬೇಕು ಅಂತ ಹೋದಾಗ ಈ ರೀತಿ ನಿಷೇಧ ಹೇರಿದ್ದು ಎಷ್ಟು ಮಟ್ಟಿಗೆ ಸರಿ ಸ್ವಾಮೀಜಿ? ಅಲ್ಲ, ನಾನಿಲ್ಲಿ ಮಡಿ ಅವರು ಸ್ನಾನ ಮಾಡ್ಕೊಳ್ತಾರೆ, ಮಡಿಯಾಗಿರ್ತಾರೆ ಅನ್ನೋ ಕಾರಣಕ್ಕೆ ಒಳಗೆ ಕರಿಬಾರ್ದು ಅನ್ನುವಂಥದ್ದಲ್ಲ. ಒಟ್ಟಾರೆಯಾಗಿ ಯಾವುದೇ ದೇವಾಲಯಗಳು ಯಾರನ್ನೇ ಆಗಲಿ ಇಲ್ಲಿ ಮಡಿವಂತಿಕೆ ಮುಖ್ಯ ಆಗಬಾರ್ದು, ಭಕ್ತಿ ಮುಖ್ಯ ಆಗಬೇಕು. ಈಗ ಕಣ್ಣಪ್ಪ ಶಿವನಿಗೆ ಏನನ್ನ ಅರ್ಪಣೆ ಮಾಡ್ದ? ಅವನಿಗೆ ಮಾಂಸವನ್ನು ಅರ್ಪಣೆ ಮಾಡ್ದ ಶಿವನಿಗೆ. ಶಿವ ಅದನ್ನು ಸ್ವೀಕಾರ ಮಾಡ್ದ. ಅಲ್ಲಿ ನಾವು ನೋಡಬೇಕಾದದ್ದು ಭಕ್ತಿಯನ್ನೇ ಹೊರತು ಕಣ್ಣಪ್ಪನ ಬೇರೆ ಬೇರೆ ವಿಚಾರಗಳನ್ನ ನಾವು ಚರ್ಚೆ ಮಾಡೋದಕ್ಕಿಂತ ನಾವಿಲ್ಲಿ ಗಮನಿಸಬೇಕಾದ್ದು ರಾಜಕಾರಣಿಗಳು ಅವರು ಸ್ನಾನ ಮಾಡಿರೋಲ್ಲ ಅಥವಾ ಇನ್ನೊಂದು ಕಾರಣಕ್ಕೆ ಅಂತೇಳಿ ಏನು ತಾವು ಮಾತನಾಡ್ತೀರಿ, ಅದು ಮುಖ್ಯ ಆಗಲ್ಲ. ಯಾರೇ ಆಗಲಿ, ಯಾವುದೇ ರಾಜಕಾರಣಿ ಆಗಲಿ, ಯಾವುದೇ ಮಠಾಧಿಪತಿಗಳಾಗಲಿ, ಯಾರೇ ಆಗಲಿ, ದೇವಾಲಯಕ್ಕೆ ಬಂದಂಥವರನ್ನು ಅತ್ಯಂತ ಗೌರವಯುತವಾಗಿ ಕಾಣುವಂಥದ್ದು ಏನಿದೆಯಲ್ಲ, ಅವರನ್ನು ಮುಕ್ತವಾಗಿ ಅವರನ್ನು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡೋದಿದೆಯಲ್ಲ, ಅಲ್ಲಿ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವಂಥ ಏನು ಮಠಮಂದಿರಗಳಿದ್ದಾವೆ ಇವು ಬದಲಾಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅಂದರೆ ಎಲ್ಲ ಒಂದು ಕಡೆ ಖಾಸಗಿ ಕ್ಷೇತ್ರಗಳಲ್ಲಿ ಇಂಥ ಆಚರಣೆಗಳು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಅಥವಾ ಎಲ್ಲಾದರೂ ಜೀವಂತವಾಗಿರ್ಬೋದು. ಆದರೆ ಮುಜರಾಯಿ ಇಲಾಖೆ ದೇವಸ್ಥಾನದಲ್ಲಿ ಈ ಒಂದು ಆಚರಣೆ ಎಷ್ಟು ಮಟ್ಟಿಗೆ ಸರಿ ಅಂತೀರ ಸ್ವಾಮೀಜಿ? ಮಾಡಬಾರ್ದು. ಖಾಸಗಿ ದೇವಾಲಯಗಳಲ್ಲೂ ಕೂಡ ಮಾಡಬಾರ್ದು. ಯಾಕೆಂದರೆ ಖಾಸಗಿ ದೇವಾಲಯಗಳು ಹೋಗೋವಂಥವ್ರು ಎಲ್ಲರೂ ಹೋಗ್ತಾರೆ. ಅಲ್ಲಿ ಒಂದು ಜಾತಿಯ ಭಕ್ತರು ಹೋಗ್ತಾರೆ ಅನ್ನುವಂಥದ್ದೇನಿಲ್ಲ. ಸಾರ್ವಜನಿಕರು ದೇವಾಲಯ ದರ್ಶನಕ್ಕೆ ಹೋದಂಥ ಸಂದರ್ಭದೊಳಗಡೆ ಈ ರೀತಿಯ ಒಂದು ಜಾತಿಯ ಆಚರಣೆಗಳನ್ನು ಮಾಡುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದರಲ್ಲೂ ಮುಜರಾಯಿ ದೇವಾಲಯಗಳಲ್ಲಿ, ಸರ್ಕಾರಿ ದೇವಾಲಯಗಳಲ್ಲಿ
ಇದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತಲೇ ಹೊರಗಡೆ ಅವರು ಬೋರ್ಡನ್ನು ಹಾಕಿರುವಂಥದ್ದು ನಾವು ಗಮನಿಸ್ತೀವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಏನು ಹೇಳಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಅದು ಯಾವುದೇ ಮಠ ಇರಲಿ, ಅದು ಯಾವುದೇ ಮಂದಿರ ಇರಲಿ, ಬಂದಂಥ ಭಕ್ತರನ್ನು ಎಲ್ಲರನ್ನೂ ಸರಿಸಮಾನವಾಗಿ ಕಾಣುವಂಥ ಒಂದು ಮನೋಭಾವನೆ ನಮ್ಮ ಸಮಾಜದಲ್ಲಿ ಬರಬೇಕು ಅನ್ನುವಂಥದ್ದು. ಇದು ಬಾರದೆ ಹೋದರೆ ಅದು ಸಂವಿಧಾನಕ್ಕೆ ಅಪಚಾರ ಆಗ್ತದೆ. ನಾವಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇರುವಂಥದ್ದು. ಇಂಥ ಸಂದರ್ಭದೊಳಗಡೆ ಸಮಸಮಾಜ ನಿರ್ಮಾಣವನ್ನು ಕನಸು ಹೊತ್ತಂಥ ಎಲ್ಲ ನಮ್ಮ ಆಶಯಗಳಿಗೆ ಇದು ತದ್ವಿರುದ್ಧ ಆಗುತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಾರೆ ಇದಿಷ್ಟು ಏನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕನಕ ಗುರುಪೀಠದ ಶಾಖಾ ಮಠಾಧೀಶರಾದಂಥ ಈಶ್ವರಾನಂದಪುರಿ ಸ್ವಾಮೀಜಿಯವರ ಮಾತು. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ. ಓಕೆ, ಕನಕಪೀಠದ ಶ್ರೀಗಳು ಹೇಳುವಂತಹ ಆರೋಪ ನಮ್ಮನ್ನ ಗರ್ಭಗುಡಿಯೊಳಗೆ ಬಿಡಲಿಲ್ಲ, ನಾವು ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಸ್ವಚ್ಛಗೊಳಿಸಿದ್ರು ಅನ್ನೋ ಆರೋಪ. ಬಟ್ ಅದೇ ದೇವಸ್ಥಾನದ ಅರ್ಚಕರು ಹೇಳ್ತಾರೆ ಅಂಥದ್ದು ಏನೂ ಆಗಿಲ್ಲ, ಶ್ರೀಗಳು ಯಾಕೆ ಆರೋಪ ಮಾಡಿದ್ರೋ ಗೊತ್ತಿಲ್ಲ ಅಂತ. ನೋಡೋಣ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ.